ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸುಸ್ವಾಗತ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾಧಿಕಾರಿ ಮೀಟಿಂಗ್, ಸಿ ಇ ಒ, ಅರಣ್ಯ ಇಲಾಖೆ ಸೇರಿದಂತೆ ಪ್ರಮುಖರ ಮೀಟಿಂಗನ್ನು ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಅವ್ರು ಏನು ಹೇಳ್ತಾರೆ, 10 ರೂಪಾಯಿ ಯಾರಾದರೂ ಲಂಚ ತೆಗೆದುಕೊಂಡ್ರೆ ನೇರವಾಗಿ ನಾವು ಒಂದು ನಂಬರ್ ಕೊಡ್ತೇವೆ, ಆ ನಂಬರ್ಗೆ ನೀವು ಕರೆ ಮಾಡಿ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಯಾರಾದರೂ ಸುಳ್ಳು ಎಫ್ ಐ ಆರ್ ಮಾಡಿದರೆ ನಾನು ಕ್ರಮ ಕೈಗೊಳ್ತೇನೆ ಅಂತಲೂ ಹೇಳಿದ್ದಾರೆ. ನಂತರ ಬೋರ್ಡ್ಗಳನ್ನು ಹಾಕಬೇಕು. ಈಗಾಗಲೇ ಲೋಕಾಯುಕ್ತರು ಬೋರ್ಡ್ ಹಾಕಿದ್ದಾರೆ, ಏನೂ ಆಗೇ ಇಲ್ಲ. ಅವರು ಕೂಡ ಭ್ರಷ್ಟಾಚಾರ ಯಾರಾಗಿದೆ ಅಲ್ಲಿ ನಂಬರ್ ಕೊಟ್ಟಿರ್ತಾರೆ. ಎಷ್ಟು ಜನ ಲೋಕಾಯುಕ್ತರ ನಂಬರನ್ನು ಹಿಡಿದ್ರು? ನಂಬರನ್ನು ಹಿಡಿದಿಲ್ಲ. ಎಲ್ಲ PWD ಕಚೇರಿಗಳಲ್ಲಿ, ಕಚೇರಿಯಲ್ಲಿ, ಸೂಪರ್ಡೆಂಟ್ ಕಚೇರಿಯಲ್ಲಿ ಬೋರ್ಡ್ ಇದೆ. ಅದರ ಎಷ್ಟು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಯಿತು? ಇರಲಿ, ನೀವು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಯಾವ ರೀತಿ ತಮಿಳುನಾಡಲ್ಲಿ CM ಏನು ಹೆಜ್ಜೆ ಇಟ್ಟಿದ್ದಾರೆ, ಆ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಅದರ ಇಲ್ಲಿ ಕರ್ನಾಟಕದಲ್ಲಿ ಭಾಳ ಕಠಿಣ ಇದೆ. ಮೊದಲೇನು ಮಾಡಿರಿ, ಮಿನಿಟ್ ತೆಗೆದೋಗಿರಿ ನೋಡೋಣ. ಪೊಲೀಸ್ ಠಾಣೆಗಳಲ್ಲಿ ಏನು CPI, PSI, DSP, ಸರ್ಕಲ್ ವಿಭಾಗ ಅಲ್ಲೇನು ಬಂದು ಕೂತಿದಾರಲ್ಲ, ಅವ್ರು ಎಷ್ಟು ಕೊಟ್ಟು ಬಂದರು, ಯಾರಿಗೆ ಕೊಟ್ಟು ಬಂದರು? ರಾಜಕಾರಣಿಗೆ ಕೊಟ್ಟು ಬಂದರು, MLA ಮಂತ್ರಿಗಳಿಗೆ ಕೊಟ್ಟು ಬಂದರು. ಅದನ್ನು ಯಾವ ರೀತಿ ಮಾಡೋರು ನೀವು? ಅದು ತಡೆ ಹಿಡಿದ್ರೆ ಪೊಲೀಸರು ಬಿಂದಾಸಾಗಿ ಕೆಲಸ ಮಾಡ್ತಾರೆ. ಮೇನ್ ಇರೋದೇ ಅಲ್ಲಿ. ನೀವು ಗುಂಡಾ ನಿಗ್ರಹ ಪಡೆ ಕಾಯ್ದೆಯನ್ನು ನೀವು ತಂದ್ರಿ, ಭಾಳ ಸಂತೋಷ. ಆದರೆ ಇಲ್ಲಿ ಮಿನಿಟ್ ಕೊಟ್ಟು ಬಂದಿರ್ತಾರಲ್ಲ, ಆ ಮಿನಿಟನ್ನು ತೆಗಿಬೇಕು. ಅದು ಹೆಂಗೆ ತೆಗಿಯೋರು ನೀವು? ಮಿನಿಟ್ ತೆಗೆದ್ರೆ ನಿಮ್ಮ ಕುರ್ಚಿ ಕಸ್ಕೋತಾರೆ ಅವರು, ನೇರವಾಗಿ ಕಸ್ಕೋತಾರೆ. ಯಾಕಂದ್ರೆ ಇರೋದು ಆದಾಯನ ಅಲ್ಲಿ. ರಾಮಕೃಷ್ಣ ಹೆಗಡೆ ಅವರು ಬರೋಕ್ಕಿಂತ ಮೊದಲು ಮಿನಿಟನೇ ಇರಲಿಲ್ಲ. ರಾಮಕೃಷ್ಣ ಹೆಗಡೆ ಅವರು ಬಂದ ನಂತರ ಮಿನಿಟ್ ಪ್ರಾರಂಭ ಆಯ್ತು. ಅದು ಹೇಗೆ? ಎಷ್ಟು ಕೊಡ್ತಿ ಕೊಡಪ್ಪ, ಏನು ಮಾಡ್ತೀವಿ ಮಾಡು, ಹೋಗು, ಯಾವ ಜಾಗ ಬೇಕು ತಗೋ ನಡಿ. ನಂತರ MLAಗಳಿಗೆ ಏನಾಯ್ತು, ಆಯಾ ಕಟ್ಟಿನ ಸ್ಥಳಗಳನ್ನು ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಆದಾಯ ಎಲ್ಲಿ ಬರ್ತೈತಿ, ಯಾವ ಸ್ಟೇಷನ್ನಲ್ಲಿ ಅಲ್ಲಿ ಪ್ರಾರಂಭ ಮಾಡಿದರು. ತದನಂತರ MLA ಗೊತ್ತಾಯ್ತು, ಇಷ್ಟ ಕೊಡಪ್ಪ, 5 ಲಕ್ಷ ಕೊಡು, 10 ಲಕ್ಷ ಕೊಡು. ಈಗ ಒಂದೊಂದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ 50 ಲಕ್ಷ, 1 ಕೋಟಿ, 5 ಕೋಟಿ. DC ಗೆಷ್ಟು, AC ಗೆಷ್ಟು, ತಹಸೀಲ್ದಾರ್ಗೆಷ್ಟು, ಸೂಪರ್ಡೆಂಟ್ ಇಂಜಿನಿಯರ್ಗೆಷ್ಟು, ಎಲ್ಲ ಫಿಕ್ಸ್ ಇದೆ. ಅದನ್ನು ಹೆಂಗೆ ಮಾಡೋರು ನೀವು? ಮೊದಲು ಇಲ್ಲಿ MLAಗಳು ಮುಖ್ಯವಾದಂಥ ಆರೋಪಿಗಳು ಅಂತ. ಇವರು ಯಾವುದೋ ಒಂದು ಕಾಮಗಾರಿ ಮಾಡಿಸಿರ್ತಾರೆ, ಬೇನಾಮಿ ಹೆಸರಲ್ಲಿ ತಾವು ಮಾಡಿರ್ತಾರೆ. ಅಥವಾ ಯಾರಾದರೂ ಒಂದು ಕೆಲಸ ಮಾಡಿರಂದ್ರೆ ಅಲ್ಲಿ ಪೂಜಾ ಹೋಗೋಕ್ಕಿಂತ ಮೊದಲು ಇವರಿಗೆ 8% 6% ಕೊಡಬೇಕು. ಒಂದು ಜಿಲ್ಲೆಯಲ್ಲಿ ಒಂದು 18 ಮಂದಿ ಶಾಸಕರು ಅಂತೇಳಿ ಅಲ್ಲಿ 3-4 ಜನರನ್ನು ಬಿಟ್ಟರೆ ಎಲ್ಲರೂ ಪರ್ಸೆಂಟೇಜ್ ತೊಗೊರಿದ್ದಾರೆ. ಅದನ್ನ ಹೆಂಗೆ ಮಾಡೋರು? ಅದಕ್ಕೆ ನೀವು MLAಗಳ ಮೇಲೆ, ಮಂತ್ರಿಗಳ ಮೇಲೆ ನಿಯಂತ್ರಣ ಸಾಧಿಸಬೇಕಾದ್ರೆ ನಿಮ್ಮದೇ ಆದಂಥ ಒಂದು ವೈಯಕ್ತಿಕ ಮೊಬೈಲ್ ನಂಬರ್ ಕೊಟ್ಬಿಡಿ. ಅಲ್ಲಿ ಹೇಳ್ತಾರೆ, ಕ್ರಮ ಕೈಗೊಳ್ಳಿ. ಅವ್ರನ್ನ ಕರೆಸಿ ಹೇಳೋರಿದ್ದಾರೆ. ಇದು ಸಾರ್ವಜನಿಕರಿಗೆ ಒಂದು ಮೊಬೈಲ್ ಆಯಿತು, ಯಾವುದೋ ಕಚೇರಿಗಳಲ್ಲಿ ಕೊಟ್ಟದ್ದು. ಭಾಳ ಒಳ್ಳೆಯ ಆಡಳಿತವನ್ನು ನಡೆಸಬೇಕು, ಏನೋ ಸುಧಾರಣೆ ಮಾಡಬೇಕು. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕೇವಲ ಬಾಯಿಯಿಂದ ಆಗೋದಿಲ್ಲ. ಇದು ಭಾಳ ಜಡ ಹಿಡಿದಿದೆ. ಅಧಿಕಾರಿ ಇಂತಿಷ್ಟು ಕೊಡಲೇಬೇಕು. ಟ್ರಾನ್ಸ್ಫರ್ ಹೊತ್ತಿನಲ್ಲಿ ಏನು ಪಾರದರ್ಶಕ ಟ್ರಾನ್ಸ್ಫರ್ ನಡೀತಾ ಇದೆ? ಇಲ್ಲ. ಇತ್ತಿತ್ತಲಾಗಿ CDPಗಳದ್ದು ಮಾಡಿದ್ರಿ, ಸಬ್ ರಿಜಿಸ್ಟರ್ ಮಾಡಿದ್ರಿ, ಅದು ಎಲ್ಲ ಇಲಾಖೆಯಲ್ಲಿ ಮಾಡಿದ್ರಿ. ಉದಾಹರಣೆ ಒಂದು ತಗೋತೇವೆ, ಮಂಜುನಾಥ್ ಎಕ್ಸೈಸ್ ಬೆಳಗಾವಿ, ಇವ್ರು 14 ವರ್ಷ ಆಯ್ತು, ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ. ಇವ್ರದ್ದು ಏನಾದರೂ ತನಿಖೆ ಮಾಡ್ತೀರಾ? ನಾವು ನಂಬರ್ ಕೊಟ್ಟರೆ ನಿಮ್ಗೆ ನಂಬರ್ ಕೊಡ್ತೀವಿ, ಅಥವಾ ಅಲ್ಲಿ ಒಂದು ನೀವೇನು ಪ್ರದರ್ಶನ ಮಾಡ್ತೀವಿ ಅದನ್ನು ಕೊಡ್ತೀವಿ. ಸಾಧ್ಯ ಇದೆಯಾ ನಿಮಗೆ? ಸಾಧ್ಯನೇ ಇಲ್ಲ. ಅವು ಸರ್ಕಾರಕ್ಕಿಂತ ಪ್ರಭಾವ ಇದ್ದಾರೆ. ಅಂಥವ್ರು ಹೆಂಗೆ ನಿಯಂತ್ರಣ ಅಂತಾರೆ ಅವ್ರು? ನೀವು ಕೇವಲ ಕ್ಲಾರ್ಕ್ಗಳು, ಆಫೀಸರ್ಸು ಅನಿಸ್ತಾರೆ, ಅವ್ರು ಕೇಳೋದನ್ನು ಬಂದ್ ಮಾಡ್ತಾರೆ ಅಂತೇಳಿರಿ. ಅದು MLAಗಳು ಅವ್ರು ಸಾಕಷ್ಟು ಕೇಳ್ತಾರೆ. ತಮಗೆಲ್ಲ ಗೊತ್ತಿದೆ. ತಾವೆಲ್ಲ ಆಡಳಿತದ ಹೊರಗಡೆ ಎಲ್ಲ ನೀವು ಕಂಡಿದ್ದೀರಿ. ಮೀಟಿಂಗ್ ಮಾಡಿರಿ, ಅದರ ಒಂದು ಧೈರ್ಯ ತೆಗೆದುಕೊಂಡ್ರಿ. ಏನೋ ಅಧಿಕಾರಿಗಳ ಧೈರ್ಯ ಬಂತು, ಹೌದಪ್ಪ ಮುಖ್ಯಮಂತ್ರಿ ಇಂಥವ್ರು ಬೇಕಾಗಿತ್ತಂತ. ಅವ್ರು ಧೈರ್ಯದ ಕೆಲಸ ಮಾಡ್ತಾರೆ. ಆದರೆ MLA ಒತ್ತಡದಿಂದ ಸುಳ್ಳು FIR ಮಾಡ್ಸಕತ್ತಿದ್ರಂದರೆ ಅದು ಅವ್ರು ಮಾಡಿದ್ರಂದರೆ ಅದು ಕೂಡ ತನಿಖೆ ಆಗ್ಬೇಕಲ್ಲ. ಈ ಎಷ್ಟು ಸುಳ್ಳು FIR ಆಗಿದ್ದಾವೆ ಅದು ತನಿಖೆ ಮಾಡೋಕ್ಕಂತ ಆದೇಶ ಹೊಡಿಸ್ರಿ. MLAಗಳು ನೇರವಾಗಿ ಹೇಳ್ರಿ. ಇನ್ನೊಂದು ಮೀಟಿಂಗದಲ್ಲಿ 16 ತಾರೀಕಿನ ಮೀಟಿಂಗ್ ಇದೆ, CLP ಸಭೆ, MLC ಚುನಾವಣೆ ಸಲುವಾಗಿ ರಿಸಾರ್ಟ್ದಲ್ಲಿ. ಅಲ್ಲಿ ಹೇಳ್ರಿ,
ಯಾರೂ ಮಿನಿಟ್ ಕೊಡಬೇಡ್ರಿ ಅಂತ ಹೇಳ್ರಿ, ಯಾರೂ ಪರ್ಸೆಂಟೇಜ್ ತೊಗೋಬೇಡ ಅಂತ ಹೇಳ್ರಿ. ಇಲ್ಲಿ ಅಭಿವೃದ್ಧಿ ಕಾಮಗಾರಿಗಳಾಗ್ತಾವೆ. ನಂತರ ಪಿ ಡಿ ಒಗಳು ಕೂಡ ನಿರಾಳಾಗ್ತಾರೆ. ಅಲ್ಲಿ JJM ಕಾಮಗಾರಿಯಲ್ಲಿ ಕೇಂದ್ರ ಸರ್ಕಾರದಿಂದ 2850 ಕೋಟಿ ಬರೋದಿದೆ. ಅದು ಬಂತಂದ್ರೆ ಅಭಿವೃದ್ಧಿ ಆಗೇ ಆಗ್ತೈತೆ. ಇಲ್ಲಿ MLA ಕೊಡ್ಬೇಕು ಪರ್ಸೆಂಟೇಜ್, ಇಲ್ಲಿ PDO ಅವನು ತನ್ನ ಗುತ್ತಿಗೆದಾರರಿಗೆ ಕೊಡ್ಬೇಕು, ಅಲ್ಲಿ ಚೇರ್ಮನ್ ಮತ್ತು ಇತರರಿಗೆ ಕೊಡ್ಬೇಕು. ಮತ್ತೆಲ್ಲ 60-70% ಹೋಯ್ತಂದ್ರೆ 30% ಅಷ್ಟೇ ಕೆಲಸ. ಹಿಂದೆ ರಾಜೀವ್ ಗಾಂಧಿಯವರು ಹೇಳಿದರು, ಇಲ್ಲಿ ನಾವು ಒಂದು 100 ರೂಪಾಯಿ ಬಿಡುಗಡೆ ಮಾಡಿದ್ರೆ ಹಳ್ಳಿಗೆ 10 ರೂಪಾಯಿ ಹೋಗ್ತಿದೆ ಅಂತ. ಆವಾಗ ಈಗ ಎಷ್ಟು ಪೈಸೆ ಬಂದು ಮುಟ್ತೈತೆ ನೀವು ಹೇಳ್ಬೇಕು. ಏನು ಹೇಳ್ತೀರಿ? ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕೇವಲ ಬಾಯಿ ಮತ್ತಿಂದ ಆಗೋದಿಲ್ಲ. ನಿಮ್ಮ ಮಂತ್ರಿಗಳನ್ನು, ನಿಮ್ಮ MLAಗಳನ್ನು ನೀವು ಹದ್ದು ಬಸ್ತಲ್ಲಿಟ್ಟರೆ 50% ಕಡಿಮೆ ಆಗ್ತದೆ. ಇನ್ನು 50% ಏನು ಒಂದು ನಂಬರ್ ಇದೆಯಲ್ಲ, ಅದು ಪಾರದರ್ಶಕ ತನಿಖೆ ಆಗ್ತದೇನು? ತನಿಖೆ ಮಾಡಬೇಕಾಗುತ್ತೆ, ಪಾರದರ್ಶಕ ತನಿಖೆ. ಅದು ಆಗೋದಿಲ್ಲ. ಇನ್ನು ಅನೇಕ ಅಧಿಕಾರಿಗಳು ಆನಂದಪಟ್ಟಿದ್ದಾರೆ. ಯಾಕಂದರೆ ಫ್ರೀ ಹ್ಯಾಂಡ್ ನಮಗೆ ಕೆಲಸ ಮಾಡಲಿಕ್ಕೆ MLAಗಳು ಕೊಡ್ತಾ ಇಲ್ಲ ಅಂಥೇಳಿ. ಏತ ನೀರಾವರಿ ಯೋಜನೆಗಳಿಗೆ ಎಷ್ಟೊಂದು ಕೋಟಿ ಹಣ ಬಿಡುಗಡೆ ಆದರೂ ಕೂಡ ಯಾಕೆ ಅಭಿವೃದ್ಧಿ ಆಗಿಲ್ಲ? ಅಲ್ಲಿ ಇಂಜಿನಿಯರ್ಗಳು ಏನೋ MB ಬರೆಯೋ ಹಿಡ್ಕೊಂಡು, J ಹಿಡ್ಕೊಂಡು, AW ಹಿಡ್ಕೊಂಡು, W ಹಿಡ್ಕೊಂಡು, ಸೂಪರ್ಡೆಂಟ್ ಇಂಜಿನಿಯರ್ ಹಿಡ್ಕೊಂಡು, SC ಹಿಡ್ಕೊಂಡು, ನಂತರ ಮಂತ್ರಿ ಕಡೆಗೆ ಕೂಡ ಹೋಗ್ತಾಯಿದೆ. ಹೀಗಾಗಿ ಬಿಲ್ ಬಂದದ್ದು ಎಲ್ಲ ಅಲ್ಲೇ. ಅದನ್ನು ತಡೆಗಟ್ಟಬೇಕು. ನೋಡೋಣ, ಒಂದು ಹೆಜ್ಜೆ ಮುಂದಿಟ್ಟಿದರೆ ನಿಧಾನವಾಗಿ ಆದರೂ ಕೂಡ ಪ್ರಧಾನ ಆಗಬೇಕು. 2 ವರ್ಷದಲ್ಲಿ ಕರ್ನಾಟಕ ಮುಕ್ತ ಆಡಳಿತ ನಡೆಸಲಿಕ್ಕೆ ಸಾಧ್ಯವೂ ಇದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಒಬ್ಬ ವೆಂಕಟಾಚಲ ಬಂದಾಗ, ಹೆಗಡೆಯವರು ಬಂದಾಗ ಏನು ಅಧಿಕಾರಿ ಗಡ ನಡುಗ್ತಿದ್ರು, ನೀವು ದಿಟ್ಟ ಕ್ರಮವನ್ನು ಈಗ ಕೈಕೋತಾ ಇದ್ದೀರಿ. ಹೀಗೆ ಮುಂದುವರಿದರೆ 2 ವರ್ಷದಲ್ಲಿ ಮತ್ತೆ 2028ರಲ್ಲಿ ನೀವು ಅಧಿಕಾರಕ್ಕೆ ಬರೋದು ಗ್ಯಾರಂಟಿ. ನೀವು ಗ್ಯಾರಂಟಿ ನಮಗೆ ಊಟ ಹಾಕಂಗಿಲ್ಲ. ನಿಮ್ಮದೇನು ಸ್ವಚ್ಛ ಆಡಳಿತ, ಪಾರದರ್ಶಕ ಆಡಳಿತ ಬೇಕಾಗಿದೆ. ರೈತರಿಗೆ ಏನು ಬೇಕು? ನೀರಾವರಿ, ಕರೆಂಟ್ ಅಷ್ಟು ಕೊಟ್ಟರೆ ಅವರು ಖುಷಿ ಪಡ್ತಾರೆ. ಉಳಿದ ಈ ಕರೆ ಬಂದ ನಂತರ ಎಷ್ಟು ತನಿಖೆ ಪಾರದರ್ಶಕ ಆಗ್ತೈತೆ ಅದು ಗೊತ್ತಾಗಬೇಕು. ಇನ್ನು ಜನತಾ ದರ್ಶನ ಅದು ಆಗಬೇಕಲ್ಲ. ಹಿಂದೆ ಜನತಾ ದರ್ಶನ ಮಾಡ್ತಿದ್ರು ಪ್ರತಿ ಶನಿವಾರ. ಜನತಾ ದರ್ಶನಲ್ಲಿ 25% ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. 25% ಬರೀ ನಿಮ್ಮ ಆದೇಶದಿಂದ, 50% MLA MP ಗಳನ್ನು ಕಡಿವಾಣ ಹಾಕೋದ್ರಿಂದ ಮುಗೀತು. ಮತ್ತು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಯ್ತು. ಅದು ಸಾಧ್ಯ ಇದೆಯಾ? ದೊಡ್ಡ ತಿಮ್ಮಿಂಗಗಳು ಬಂದು ಕೂತಿದ್ದಾರೆ, ಸರ್ಕಾರಕ್ಕಿಂತನೂ ದೊಡ್ಡವರವರು. ಅವ್ರನ್ನ ಕೇಳಾರ, ನಾನ್ ಕೇಳಾರ ಇಲ್ಲ. ಅರಣ್ಯ ಇಲಾಖೆಯಲ್ಲಿ ಒಂದು ಮಾತು ಹೇಳ್ತಾನೆ DK ಶಿವಕುಮಾರ್ ಅವರೇ, ನಾನ್ ಕೇಡರ್ ಅಧಿಕಾರಿ ಇರ್ತಾನೆ, ಅವ್ನು ಕೇಡರ್ ಎಬಿಸಿ ಬಂದಿರ್ತಾನೆ. ಹೆಂಗೆ ಸಾಧ್ಯ ಇದೆ? ಕಾನೂನದಲ್ಲಿದೆಯಾ? ನಾರಾಯಣ ಬರ್ಮನೆ ನಾನ್ ಕೇಡ್ರಿಗೆ ಹೆಂಗೆ ಬಂದರು ಅವರು? ಸಿದ್ದರಾಮಯ್ಯ ಕಳಿಸಿರ ಅಂತೇಳಿರಿ, HK ಪಾಟೀಲ್ ಬೆಂಬಲದಲ್ಲಿ ಬಂದರು. ಅಂಥವರು ಇನ್ನೂ ಸಾಕಷ್ಟು ಜನ ಕರ್ನಾಟಕದಲ್ಲಿದ್ದಾರೆ. ಮೊದಲು 3 ವರ್ಷ ಯಾರು ಆಡಳಿತ ಮಾಡಿದರೆ ನೀವು ಸ್ಥಳ ಬಿಟ್ಟು ಹೋಗ್ಬೇಕಂತ ಆದೇಶ ಹೊಡಿಸ್ರಿ, ಅಥವಾ ವರ್ಗಾವಣೆ ಮಾಡ್ಕೊಂಡು ಹೋಗಂತ ಹೇಳ್ರಿ, ಅಥವಾ ನೀವು ವರ್ಗಾವಣೆ ಒಂದು ಕಾರ್ಯಸೂತ್ರ ಸೂಚಕವನ್ನು ಕಂಡುಹಿಡ್ಬೇಕಲ್ಲ, ಕಾರ್ಯಸೂಚಿ ಅಂತಾರಲ್ಲ, ಅದನ್ನು ನಿಯಮ ಇರೋದು ಬೇರೆ, ಇವ್ರು ಮಾಡೋದು ಬೇರೆ. ಒಟ್ಟಾರೆ ನಿಮಗೆ ಶುಭ ಆಗಲಿ. ಒಳ್ಳೆಯ ಸುದ್ದಿಯನ್ನು ಹೇಳಿದರೆ, ನೀವೇನು ಹೇಳಿದರೆ ಅದು ಜನ ಕೂಡ ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಳ್ಳಿ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ. ಯಾರು 10 ರೂಪಾಯಿ ಕೊಡಂಗಿಲ್ಲ, ಮಾಡಂಗಿಲ್ಲ. ಏನೇ ಆಗಲಿ ಪ್ರತಿ ತಾಲೂಕು ಆಫೀಸಲ್ಲಿ, ಡಿಸ್ಟಿಕ್ ಆಫೀಸಲ್ಲಿ ಒಂದು ಕಂಪಲ್ಸರಿ ದೊಡ್ಡ ಬೋರ್ಡ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ಯಾರೇ ಆಗಲಿ ಲಂಚ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡಬೇಕು. ಕೆಲವರು ಇದ್ದಾರೆ ಎಕ್ಸ್ಟ್ರಾಕ್ಷನ್ ಮಾಡೋಂಥವ್ರು, ಮಧ್ಯವರ್ತಿ ಇದ್ದವರು, ಸುಳ್ಳು ಕೇಸ್ ಹಾಕೋರು, ಸುಳ್ಳು ಕಂಪ್ಲೇಂಟ್ ಕೊಡೋರು ಇರ್ತಾರೆ. ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಸೊ ಅದಕ್ಕೆ ನಾನು ಅಧಿಕಾರಿಗಳಿಗೆ ಒಂದು ವಿಶೇಷವಾದ ಮಾರ್ಗದರ್ಶನ ಕೊಟ್ಟಿದ್ದೇನೆ. ನಾನೇ ಆಗಲಿ ಯಾವ್ದಾದ್ರು ಏನಾದ್ರು ನಿಮಗೆ ತಪ್ಪು ಮಾಹಿತಿ ಕೊಟ್ರೆ, ಇಲ್ಲ ಯಾವ್ದಾದ್ರು ತಪ್ಪಾಗಿ ಮಾಡಿ ಅಂತ ಹೇಳಿದ್ರೆ ನೀವು ನನ್ನ ಮಾತು ಕೇಳಿಬಿಡಿ ಅಂತ ಹೇಳಿದ್ದೇನೆ. ನಮ್ಮ ಸಚಿವರು ಕೂಡ ಅವ್ರ ಕೈಲೂ ಯಾವ ತಪ್ಪು ಮಾಡ್ಸಕ್ಕೆ ಯಾರು ಬಿಡಬಾರ್ದು ಅಂತ ಹೇಳಿದ್ದೇನೆ. ನಮ್ಮ ಶಾಸಕರು ಕೂಡ ಯಾವ್ದಾದ್ರು ಒತ್ತಡ ತಂದು ಕೂಡ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೇನೆ. ಆಲ್ ಮೈ SPs and DC ಶುಡ್ ಬಿ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಮೀ. ನನ್ನ ಹತ್ರ ಧೈರ್ಯವಾಗಿ ನನ್ನ ಹತ್ರ ತಿಳಿಸಿ, ಯಾವುದೇ ಮಂತ್ರಿಗಳು ನಿಮ್ಮ ಮೇಲೆ ಯಾವ್ದಾದ್ರು ಒತ್ತಡ, ಕಾನೂನು ವಿರುದ್ಧವಾಗಿ ಯಾವ್ದಾದ್ರು ಒತ್ತಡವನ್ನು ಹಿಡಿದು ಕೂಡ ನೀವು ಅದಕ್ಕೆ ಮಾಡಬಾರ್ದು ಅನ್ನೋದನ್ನ ನಾನು ಅವ್ರಿಗೆ ಹೇಳಿದ್ದೇನೆ. ನೀವು ಮಾಡಕ್ ಹೋಗ್ಬೇಡಿ, ಅವ್ರ ಕೈಲೂ ಮಾಡ್ಸಕ್ ಬಿಡಬೇಡಿ. ನೀವು ಒಂದು ಕಾವಲಾಗಿ
ನಮ್ಮ ಸರ್ಕಾರನ ಕಾಯಲೇಬೇಕು ಅಂತ ಹೇಳಿದ್ದೇನೆ. ಸೊ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನ ಕೊಡ್ಲಿಕ್ಕೆ ನಾವೆಲ್ಲ ಒಂದೇ ಸತಿ ನಾನು ತೆಗೆದು ಬಿಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಅದಕ್ಕೆ ಪ್ರತಿಯೊಬ್ಬರ ಸಹಕಾರ ಕೂಡ ಕೇಳಿದ್ದೀನಿ. ಯಾರು ಕೇಳಿದ್ರು ಕೂಡ ಆ ಫೋನ್ ನಂಬರ್ ಏನು ನಾವು ಡಿಸ್ಪ್ಲೇ ಮಾಡಿರ್ತೀವಿ ಆ ಡಿಸ್ಪ್ಲೇಗೆ ಫೋನ್ ಮಾಡಬೇಕು. ಆ ಫೋನು ಬೆಂಗಳೂರಿಗೂ ಬರ್ತದೆ, ಆ DC ಆಫೀಸ್ಗೂ ಇರ್ತದೆ. ಆ ರೀತಿ ಮಾಡ್ಕೊಳ್ತೇವೆ. ಸೊ ಅದಕ್ಕೆ ಯಾರು ಕೂಡ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋ ರೀತಿ ಮಾಡ್ಬೋದು. ಸೊ ಇಲ್ಲಿ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಪೋಸ್ಟಿಗಲ್ಲೂ ಕೂಡ ಸಾಮಾಜಿಕವಾಗಿ DC ಒಂದು ಜಾತಿ ಇದ್ರೆ SP ಒಂದು ಜಾತಿ ಇರ್ತಾನೆ, DFO ಒಂದು ಜಾತಿ ಇರ್ತಾನೆ, ಇನ್ನೊಂದು ಜಾತಿ ಇರ್ತಾನೆ. ಒಂದೇ ಜಾತಿ ಆಫೀಸರ್ಸ್ನ ಇಲ್ಲಿ ಒಂದೇ ಕಡೆ ಪೂಲ್ ಆಗಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಸಾಮಾಜಿಕ ನ್ಯಾಯ ಎಲ್ಲರೂ ಕೂಡ ಇರಬೇಕು.